ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ದೀಪಾವಳಿ ನನಗೆ, ಅವಿಗೆ ಮತ್ತು ನಮ್ಮ ಫ್ಯಾಮಿಲಿಗೆ ತುಂಬಾ ಸ್ಪೆಷಲ್ ಆಗಿದೆ. ಯಾಕಂದರೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಮಹಾಲಕ್ಷ್ಮಿ ಅಂದರೆ ನಮ್ಮ ರೋಸ್ ಬಂದಿದ್ದಾಳೆ. ಸೊ ಅವಳಿಗೂ ಕೂಡ ಈ ವರ್ಷದ ದೀಪಾವಳಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಮತ್ತು ಮೊದಲನೇ ದೀಪಾವಳಿ ಆಗಿದೆ. ಸೊ ನಾವೇನಾದರೂ ಇಂಡಿಯಾದಲ್ಲಿದ್ದಿದ್ರೆ ಈ ದೀಪಾವಳಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಲೈಕ್ ಪೂಜೆ ಮಾಡಿಕೊಂಡು ಮನೆಯೆಲ್ಲ ಡೆಕೋರೇಟ್ ಮಾಡಿ ದೀಪ ಹಚ್ಚಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಆದರೆ ಈ ವರ್ಷ ನಾವು US ಅಲ್ಲಿ ಇರೋದ್ರಿಂದ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡೋಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಹೋಪ್ಫುಲಿ ನೆಕ್ಸ್ಟ್ ಇಯರು ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊತಿದ್ದೀವಿ. ಸೊ ದಟ್ ನಮ್ಮ ರೋಸ್ಗೂ ಕೂಡ ದೀಪಾವಳಿ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಅದ್ರ ವಿಶೇಷತೆಗಳೇನು ಅಂತ ಗೊತ್ತಾಗುತ್ತೆ. ಸೊ ಈ ವರ್ಷ ನಾವು ಸೆಲೆಬ್ರೇಟ್ ಮಾಡಿದ್ದು ಈ ಸಿಂಪಲ್ ದೀಪಾವಳಿ ಹೆಂಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಸ್ ಯೂಶ್ವಲ್ ಎವ್ರಿ ಟೈಮ್ ನಾನು ಏನಾದರೂ ಹ್ಯಾಂಡ್ಮೇಡ್ ಐಟಮ್ನ ಮಾಡ್ತಾನೆ ಇರ್ತೀನಿ. ಸೊ ಹಾಗೆ ಈ ಸಲ ಕೂಡ ದೀಪಗಳನ್ನ ಇಡೋಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಾಗ ನನಗೆ ಟೀ ಲೈಟ್ ಹೋಲ್ಡರ್ ಮಾಡಿದರೆ ಡೆಕೋರೇಷನ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅದಕ್ಕೆ ಸ್ವಲ್ಪ ಗ್ಲಿಟರ್ ಶೀಟ್ಸ್ನ ಮತ್ತು ಈ ಥರದ ಸ್ಟಿಕ್ಕರ್ಸ್ನ ಯೂಸ್ ಮಾಡಿ ಟೀ ಲೈಟ್ ಹೋಲ್ಡರ್ನ ನಾನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡೆ. ಸೊ ದೀಪಾವಳಿ ದಿನ ಆದಷ್ಟು ಕುಕ್ಕಿಂಗಿಗೆ ಅಥವಾ ಡೆಕೋರೇಷನಿಗೆ ಮತ್ತು ಬೇಬಿಗೂ ಜಾಸ್ತಿ ಟೈಮ್ ಕೊಡ್ಬೋದು, ಅವಳಿಗೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು, ಅವಳು ಇನ್ನೂ ಚಿಕ್ಕವಳಿರೋದ್ರಿಂದ. ಸೊ ಹಾಗಾಗಿ ನಾನು ಈ ಬೇಕಾಗಿರೋ ಎಲ್ಲ ಪ್ರಿಪ್ರೇಷನ್ ಕೂಡ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಇಲ್ಲಿ ದೀಪಾವಳಿ ಹಬ್ಬ. ಸೊ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಆಲ್ರೆಡಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಈ ಸಲ ಆ್ಯಕ್ಚುಲಿ ಪೋಸ್ಟ್ ಪ್ರೆಗ್ನೆನ್ಸಿ ರಿಕವರಿಯಲ್ಲಿ ಇರೋದ್ರಿಂದ ಯೂಶ್ವಲಿ ಕುಕ್ ಮಾಡೋ ಥರ ಹೋಳಿಗೆ ಆಗಿರ್ಬೋದು, ಹೋಳಿಗೆ ಸಾರು ಅದೆಲ್ಲ ಕುಕ್ ಮಾಡಿಕೊಂಡು ತಿನ್ನೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿರೋ ಐಟಮ್ನ ಕುಕ್ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ. ನಂದು ಆಲ್ಮೋಸ್ಟ್ ಇನ್ನೇನೋ ಕುಕ್ಕಿಂಗ್ ಮುಗಿತಾ ಇದೆ. ಕುಕ್ಕಿಂಗ್ ಆದಮೇಲೆ ಒಂದು ರೌಂಡು ಬೆಳಗಿಂದು ಪೂಜೆ ಮಾಡಿಕೊಂಡು ಮತ್ತು ದೇವರಿಗೆ ನೈವೇದ್ಯ ಮಾಡಿ ಅಷ್ಟರಲ್ಲಿ ಮೇ ಬಿ ನಮ್ಮ ರೋಸ್ ಕೂಡ ಎದ್ಬಿಡ್ತಾಳೆ. ಸೊ ಅವಳು ಹೇಳೋ ಅಷ್ಟರಲ್ಲಿ ನಮ್ದು ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಅವಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮನೆ ಹತ್ರದಲ್ಲಿ ಒಂದು ವಿಷ್ಣು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ನಾನು ಫಸ್ಟ್ ಟೈಮ್ ಈ ಟೆಂಪಲ್ಗೆ ಹೋದಾಗ ನನಗೆ ಆ್ಯಕ್ಚುಲಿ ತುಂಬಾ ಆಶ್ಚರ್ಯ ಆಯಿತು. ನನಗೆ ಯಾಕೆ ಅಷ್ಟು ಆಶ್ಚರ್ಯ ಆಯಿತು ಮತ್ತು ಆ ಟೆಂಪಲಲ್ಲಿ ಏನಂತ ವಿಶೇಷತೆ ಇದೆ ಅಂತ ನೀವು ಆ ಟೆಂಪಲ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹೋಪ್ಫುಲಿ ನಿಮಗೂ ಮೇ ಬಿ ಹಾಗೆ ಅನಿಸುತ್ತೆ ಆ ಟೆಂಪಲ್ನ ನೋಡಿ, ಎಸ್ ನಿಜವಾಗ್ಲೂ ಎಷ್ಟು ಇನೋವೇಟಿವ್ ಆಗಿರೋ ಥಿಂಕಿಂಗ್ ಅಲ್ವಾ ಇದು ಅಂತ. ಇರೋ ಥರ ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳು, ದೇವಸ್ಥಾನದ ಗೋಪುರಗಳು ಇಲ್ಲೆಲ್ಲ ನೋಡೋಕ್ಕೆ ಸಿಗಲ್ಲ. ಆದಷ್ಟು ದೇವಸ್ಥಾನಗಳನ್ನ ಚಿಕ್ಕದಾಗೇ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಇವತ್ತು ಆ್ಯಕ್ಚುಲಿ ಇಲ್ಲಿ ದೀಪಾವಳಿ ಹಬ್ಬ ಇರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ರಶ್ ಇದೆ. ಅದ್ರ ಜೊತೆಗೆ ನನಗೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಯಾಕಂದರೆ ಅಷ್ಟೊಂದು ರಶ್ ಇದೆ ದೇವಸ್ಥಾನದ ಒಳಗಡೆ. ಸೊ ಆದರೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ ವಿಷಯ, ಪ್ಲಸ್ ನಾನು ಏನಕ್ಕೆ ತುಂಬ ಶಾಕ್ ಆಯಿತು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದವಾಗ ಅಂತ ಹೇಳಿದ ವಿಷಯ ಮಾತ್ರ ದೇವಸ್ಥಾನದಿಂದ ಹೊರಗಡೆ ಇದೆ. ಸೊ ಅದು ಏನು ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಹೋಪ್ಫುಲಿ ನಾನು ಆವಾಗಲೇ ಹೇಳ್ದಂಗೆ ನಿಮಗೂ ಕೂಡ ಆ ವಿಷಯನ ನೋಡಿ ಸ್ವಲ್ಪ ಆಶ್ಚರ್ಯ ಆಗ್ತೀರಾ, ಎಕ್ಸೈಟೆಡ್ ಆಗ್ತೀರಾ ಅಂತ ಅಂದ್ಕೊತೀನಿ. ಎಸ್, ಇದೇ ವಿಷಯಕ್ಕೆ ನನಗೆ ತುಂಬ ಶಾಕ್ ಆಗಿದ್ದು. ಇದು ವರ್ಲ್ಡ್ಸ್ ಫಸ್ಟ್ ಭಗವದ್ಗೀತಾ ಸ್ತೂಪ ಇದೆ ಇಲ್ಲಿ. ನೀವು ನೋಡ್ಬೋದು, ವಾಲ್ ಆಫ್ ಡೆಡಿಕೇಶನ್. ಇದು ಯಾರೆಲ್ಲ ಆ ಭಗವದ್ಗೀತಾ ಸ್ತೂಪಾಗೆ ಸ್ಪಾನ್ಸರ್ ಮಾಡಿದ್ದಾರೆ ಅವ್ರದ್ದೆಲ್ಲ ನೇಮ್ ಇದೆ. ಈ ಚಾಪ್ಟರ್ನ ಸ್ಪಾನ್ಸರ್ ಮಾಡಿರೋರಿದೆ, ಶ್ಲೋಕ ಮಾಡಿರ್ಬೋದು ಅಥವಾ ಕೃಷ್ಣನ ಸ್ಪಾನ್ಸರ್ ಮಾಡಿರೋರಿರ್ಬೋದು, ಅದರದ್ದು ಎಲ್ಲದ್ರದ್ದು ಡೀಟೇಲ್ಸ್ ಇಲ್ಲಿದೆ.
ಇಲ್ಲಿ ಭಗವದ್ಗೀತೆದು ಎಲ್ಲ ಚಾಪ್ಟರ್ಸ್ನ ಸ್ಯಾನ್ಸ್ಕ್ರಿಟಲ್ಲಿ ಆಗಿರ್ಬೋದು, ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಎನ್ಕಾರ್ವಿಂಗ್ ಮಾಡಿದ್ದಾರೆ. ಸೊ ನಾನು ತುಂಬ ಜನ ನೋಡಿದ್ದೀನಿ ಇಲ್ಲಿ ಬಂದು ನಿಂತ್ಕೊಂಡು ಅವ್ರಿಗೆ ಬೇಕಾಗಿರೋ ಚಾಪ್ಟರ್ಸ್ನ ಅಥವಾ ಅವ್ರಿಗೆ ಗೊತ್ತಿಲ್ಲ ಯಾಕೆ ಪರ್ಟಿಕ್ಯುಲರ್ ಚಾಪ್ಟರ್ಸ್ನ ಹುಡುಕಿ ಓದ್ತಾ ಇರ್ತಾರೆ. ಸೊ ನನಗನ್ನಿಸ್ತು ಇದು ತುಂಬ ಇನೋವೇಟಿವ್ ಆಗಿರೋ ಐಡಿಯಾ, ಪ್ಲಸ್ ಈ ಥರದ್ದು ಒಂದು ಥಿಂಕಿಂಗ್ನ ಮಾಡಿ ಅದ್ರ ಮೇಲೆ ಒಂದು ಟೆಂಪಲ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ. ಸೊ ಹೋಪ್ಫುಲಿ ನಿಮಗೂ ಕೂಡ ಇದು ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ಸ್ತೂಪನ ರೀಸೆಂಟಾಗಿ ಇನಾಗ್ರೇಟ್ ಮಾಡಿರೋದು 2019 ಮಾಡಿದ್ದಾರೆ. ಈ ಸ್ತೂಪ ಮಧ್ಯದಲ್ಲಿ ನಮಗೆ ಒಂದು ದೊಡ್ಡ ವಿಷ್ಣು ಮೂರ್ತಿ ಕೂಡ ಇದೆ. ಇವಾಗ ವಾಪಸ್ ಮನೆಗೆ ಬಂದ್ವಿ. ಡೆಕೋರೇಷನ್ ಮಾಡಿಕೊಂಡು ದೀಪ ಹಚ್ಬೇಕು ಇವಾಗ. ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ರೋಸ್ನ ಇಂಟ್ರಡ್ಯೂಸ್ ಮಾಡ್ತಿಲ್ಲ, ಯಾಕಂದರೆ ರೋಸ್ದು ಬರ್ತ್ ವ್ಲಾಗ್ ವೆರಿ ಸೂನ್ ನಮ್ಮ ಚಾನಲಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆವಾಗಲೇ ರೋಸ್ ನಿಮ್ಮೆಲ್ಲರಿಗೂ ಹಾಯ್ ಮಾಡ್ತಾಳೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ದೀರಾ ಅವರು ಮರಿದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.